ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ತುಂಬ ಜನ ಹುಡುಗರು ನನ್ನನ್ನು ಕೇಳ್ತಿರೋದೇನೆಂದರೆ, ಅರ್ಲಿ ಮಾರ್ನಿಂಗು ನಮ್ಮ ಪೆನಿಸ್ ಹಾರ್ಡ್ ಆಗಿ ಅಂದರೆ ಹೇಗೆ ನಾವು ಸೆಕ್ಸ್ ಮಾಡೋಕ್ಕೆ ರೆಡಿ ಆಗ್ತೀವಿ, ಸೊ ಅಂಥ ಟೈಮಲ್ಲಿ ಹೇಗೆ ನಮ್ಮ ಪೆನಿಸ್ ಹಾರ್ಡ್ ಆಗುತ್ತೆ, ಅದೇ ಥರನೇ ಗಟ್ಟಿಯಾಗಿ ಅರ್ಲಿ ಮಾರ್ನಿಂಗ್ ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ಇದು ಏನಾದರೂ ಪ್ರಾಬ್ಲಮ್ಮಾ, ಯಾಕೆ ಈ ಥರ ಆಗ್ತಾ ಇದೆ ಅಂತ ತುಂಬ ಜನ ಹುಡುಗರು ನನಗೆ ಮೇಲ್ ಮಾಡ್ತಾ ಇದ್ರಿ. ಸೊ ಇವತ್ತು ನಾನು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾಕಾಗುತ್ತೆ, ಯಾರಿಗಾಗುತ್ತೆ, ಯಾವೆಲ್ಲ ರೀಸನ್ಗಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಎರೆಕ್ಷನ್ ಅಂದರೆ ಹೇಗೆ ಈಗ ಒಬ್ಬ ಪುರುಷ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಅವನ ಪೆನಿಸ್ ಅಂದರೆ ಶಿಶ್ನ ಹೇಗೆ ಗಟ್ಟಿಯಾಗಿರುತ್ತೆ ಅಂದರೆ ಹಾರ್ಡ್ ಆಗಿರುತ್ತೆ. ಸೊ ಅದೇ ಥರನೇ ಗಂಡ್ಮಕ್ಳಿಗೆ ಅರ್ಲಿ ಮಾರ್ನಿಂಗ್ ಆ ಥರ ಹಾರ್ಡ್ ಆಗಿ ನಿಂತಿರುತ್ತೆ. ಸೊ ಅದು ಬೈ ಏಜ್ ಆದವ್ರಿಗೆ ಮತ್ತೆ ಹುಡುಗರಿಗೆ ಅದು ಡಿಫ್ರೆನ್ಸ್ ಇರುತ್ತೆ ಟೈಮಿಂಗ್ಸ್. ಸೊ ಹಾಗಿದ್ರೆ ಇದು ಕಾಮನ್, ಇದು ಏನಾದರೂ ಪ್ರಾಬ್ಲಮ್ ಆಗತ್ತಾ ಇದರಿಂದ ಅಂತ ನೋಡೋದಾದ್ರೆ 100% ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಪ್ರತಿಯೊಬ್ಬ ಪುರುಷನಿಗೂ ಸಹ ಹಾಗೆ ಆಗುತ್ತೆ. ಇದು ಕಾಮನ್. ಹುಡುಗರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಟ್ಯಾಂಡ್ ಇರುತ್ತೆ. ಇನ್ನು ಯಾರು ಈ 40 ಕ್ರಾಸ್ ಆಗಿರೋರು ಅಂತವ್ರಿಗೆಲ್ಲ ಸ್ವಲ್ಪ ಟೈಮಿಂಗ್ಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ ಹೊರತು ಪ್ರತಿಯೊಬ್ಬ ಪುರುಷಂಗೂ ಹಾಗೆ ಆಗತ್ತೆ. ಬಟ್ ಇನ್ನೊಂದೇನ್ ಗೊತ್ತಾ, ಇದರಲ್ಲಿ ನೀವ್ ಅನ್ಕೊಂಡಿರ್ತೀರಾ ಬೆಳಗ್ಗೆ ಮಾತ್ರ ನಮ್ಗೆ ಆತರ ಆಗ್ತಾ ಇರುತ್ತೆ ಅಂತ. ಇಲ್ಲ, ಇದು ನೈಟ್ ಫುಲ್ಲು ಪ್ರತಿಯೊಬ್ಬ ಪುರುಷನ್ಗೂ ಒಂದು ರಾತ್ರಿಯಲ್ಲಿ 3 to 4 ಟೈಮ್ಸ್ ಈ ತರ ಹಾಗೆ ಆಗಿರುತ್ತೆ. ಒಬ್ಬ ಪುರುಷಂಗೆ 3 to 4 ಟೈಮ್ಸ್ ಮಿನಿಮಮ್ ಒಂದು ನೈಟ್ ಅಲ್ಲಿ ಹಾಗೆ ಆಗುತ್ತೆ. ಸೊ ಇದು ಕಾಮನ್, ಯಾರು ಹುಡುಗರು ಭಯ ಪಡೋಂತ ಅವಶ್ಯಕತೆ ಇಲ್ಲ. ಇನ್ನು ಇದು ಯಾವ ರೀಸನ್ಗೆ ಆಗತ್ತಪ್ಪ ಅಂತ ನೋಡೋದಾದ್ರೆ, ಯಾವಾಗ ಒಬ್ಬ ಪುರುಷ ರಾತ್ರಿ ನೈಟ್ ಫುಲ್ಲು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಚೆನ್ನಾಗಿ ನಿದ್ರೆ ಮಾಡಿರ್ತಾನೆ. ಸೊ ಅಂತ ಟೈಮಲ್ಲಿ ಅವನ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗ ಏನಾಗುತ್ತೆ, ಸೊ ಅದು ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಶಿಶ್ನಕ್ಕೂ ಸಹ ರಕ್ತ ಸಂಚಾರ ಚೆನ್ನಾಗಿ ಆದಾಗ ಆ ತರ ಮಾರ್ನಿಂಗ್ ಎರೆಕ್ಷನ್ ಆಗುತ್ತೆ. ಯಾರಿಗೆ ಈ ನೈಟ್ ಅಲ್ಲಿ ಅಂದ್ರೆ ಡಿಸ್ಟರ್ಬ್ ಆಗುವಂಥದ್ದು, ಇಲ್ಲ ಫೋನ್ ನೋಡ್ಕೊಂಡು ಕುತ್ಕೊಂಡಿರುವಂಥದ್ದು, ಇಲ್ಲ ಬೆಳಗ್ಗೆ ಅವರೇ ಅಲಾರಾಮ್ ಇಟ್ಕೊಂಡೆದೊಳೋದು, ಇಲ್ಲ ಬೇರೆ ಏನಾದ್ರೂ ಮಧ್ಯದಲ್ಲಿ ತೊಂದರೆ ಆಗೋದು ನಿದ್ರೆ ಮಾಡೋದಕ್ಕೆ, ಈ ತರ ಆದವ್ರಿಗೆ ಆ ತರ ಎರೆಕ್ಷನ್ ಆಗೋದಿಲ್ಲ. ಇನ್ನೊಂದೇನು ರೀಸನ್ ಅಂತ ನೋಡೋದಾದ್ರೆ, ಯಾರು ಈಗ ನೈಟ್ ಫುಲ್ ಅವ್ರು ಯಾರು ಎದ್ದು ಯೂರಿನ್ ಮಾಡಿರೋದಿಲ್ಲ, ಸೊ ರಾತ್ರಿ ಹೊಟ್ಟೆ ತುಂಬಾ ನೀರು ಕುಡಿದು ಮಲಗಿರ್ತೀರಾ, ಸೊ ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ಯೂರಿನ್ ಬ್ಲಾಡರ್ ಅಲ್ಲಿ ಯೂರಿನ್ ಫುಲ್ ಆದಾಗ, ಸೊ ಅದು ನಿಮ್ಗೆ ಯೂರಿನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ದಾಗ ಅದು ಶಿಶ್ನದ ಸ್ಟ್ಯಾಂಡ್ ಅಂದ್ರೆ ನಿಮಿರುವಿಕೆ ಆಗುವಂತದ್ದು ಕಾಮನ್. ಬೆಳಗಿನ ಜಾವದಲ್ಲಿ ಏನಾಗುತ್ತೆ ಅಂದ್ರೆ ಅವರ ಬಾಡಿಯಲ್ಲಿ ಇರುವಂತಹ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಅಂದ್ರೆ ಹಾರ್ಮೋನ್ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ನಿಮ್ಮ ಶಿಶ್ನದ ಎರೆಕ್ಷನ್ ಅಲ್ಲಿ ಆಗತ್ತೆ. ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಪುರುಷನಿಗೂ ಸಹ ಈ ಮಾರ್ನಿಂಗ್ ಎರೆಕ್ಷನ್ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಹಾಗೆ ಆಗತ್ತೆ. ಸೊ ನೀವು ಖುಷಿ ಪಡ್ಬೇಕೇನಂದ್ರೆ, ಯಾರಿಗೆ ಅವರ ಶಿಶ್ನಕ್ಕೆ ಅಂದ್ರೆ ಪೆನಿಸ್ಗೆ ಯಾರಿಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಆಗ್ತಾ ಇರುತ್ತೆ, ಸೊ ಅಂತವರಿಗೆ ಪ್ರತಿಯೊಬ್ಬರಿಗೂ ಸಹ ಮಾರ್ನಿಂಗ್ ಎರೆಕ್ಷನ್ ಅನ್ನೋದು ಹಾಗೆ ಆಗುತ್ತೆ. ಸೊ ಯಾರಿಗೆ ಈ ಎರೆಕ್ಷನ್ ಅನ್ನೋದು ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ ಅಂತವ್ರಿಗೆ ಖಂಡಿತವಾಗ್ಲೂ ಶಿಶ್ನದ ನಿಮಿರುವಿಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಶಿಶ್ನದ ನಿಮಿರುವಿಕೆ ಅರ್ಲಿ ಮಾರ್ನಿಂಗ್ ಆಗೋದು ಹೆಲ್ದಿ, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಥ್ಯಾಂಕ್ ಯು ಸೋ ಮಚ್.